ಅಂತಾರೆ. ಆಮೇಲೆ ಏನು ಫೋನ್ ಇಟ್ಕೊಂಡು ತಿರುಗ್ತಾನೆ ಅನ್ಕೊಂಡ್ಲಿ ಅಂತ ಅದನ್ನೆಲ್ಲ ತಲೆಗೆ ಹಾಕೋಬೇಡಿ. ಅನ್ನೋರು ಅಂತಾನೆ ಇರ್ತಾರೆ. ತೂಕದ ಕಲ್ಗೆ ಯಾವತ್ತೂ ತೂಕದ ಬೆಲೆ ಕಮ್ಮಿ ಆಗಲ್ಲ. ಯಾವ ಎತ್ತಿಕೋರ್ಗೆನೆ ಕೈ ನೋವು ಬರ್ತದೆ ಹೊರತು ತೂಕದ ಕಲ್ಗೆ ಏನು ಆಗಲ್ಲ. ಒಬ್ರು ಅಂತಾರೆ 9 ಜನ, ಇನ್ನೊಂದು 9 ಜನ ಬರ್ತಾರೆ, ಒಬ್ಬ ಅಂತಾನೆ ಬಿಡೋಣ. ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅಂದ್ರಪ್ಪ ಅಂದ್ರೆ ಅಮ್ಮ ಜೊತೆ ಅಮ್ಮ ಫೀಲ್ ಆದಾಗೆಲ್ಲ ಮಾಡ್ರಿ, ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ, ಗಂಟೆ ಮಾತಾಡ್ತಾರೆ. ಸರಿನಾ? ಮಾತಾಡ್ರಿ, ಬೇರೆ ಮಾಡ್ಬೇಡ್ರಿ. ನಾವು ಅಮ್ಮನ ಫೋನ್ ನಂಬರ್ ಕೊಡ್ತೀನಿ, ತಗೊಂಡೋಗ್ರಿ. ನೀವು ನಿಮ್ಮ ಅಣ್ಣ ಇಬ್ರು ಮಾತಾಡ್ರಿ, ಸರಿನಾ? ಮಾತಾಡ್ರಿ, ಡೈಲಿ ತಲೆ ಕೆಡ್ಸ್ಕೊಂಡು ಹೋಗ್ಬೇಡ್ರಿ. ಅವ್ರಿಗೂ ಟೈಮ್ ಪಾಸ್ ಆಗಲ್ಲ, ನಿಮ್ಗೂ ಟೈಮ್ ಪಾಸ್ ಆಗಲ್ಲ. ಟೈಮ್ ಪಾಸ್ ಅಲ್ಲ, ಚೆನ್ನಾಗಿ ಮಾತಾಡ್ತಾರೆ, ಸುಮಾರು ಮಾತಾಡ್ತಾರೆ. ನೀವು ಹೇಳಿ ಸ್ಟೋರಿ ನೋಡಿ, ಅವ್ರು ಇರ್ತಲ್ಲ ಗಿಲ್ಟು ಫೀಲಲ್ಲಿ, ನೀವು ಅಮ್ಮ ಅನ್ಕಂಡೆ ಮಾಡಿ ತಲೆ ಕೆಡ್ಸ್ಕೊಂಡು ಹೋಗ್ಬೇಡ್ರಿ. ಅದಕ್ಕೆ ನಾವು ಸುಮಾರು ನೀವು ಚಾನಲ್ ಓಪನ್ ಮಾಡಿ ಅದೇನೋ ತೊಂದರೆ ಆಗಿ ಇದೆಲ್ಲ ಆಯ್ತಲ್ಲ, ಅವಾಗ ಕೂಡ ಒಂದು 3 ದಿವಸ ಏನೋ ನೀನು ಡಿಪ್ರೆಷನ್ ಹೊಟ್ಟೋಗ್ಬಿಟ್ಟೆ. ಆಮೇಲೆ ತಿರ್ಗ ಹೊಸದಾಗಿ ಸ್ಟಾರ್ಟ್ ಮಾಡಿದೆ. ಎಲ್ಲ ಎಣ್ಣಿ ಒಂದ್ ಚೂರು ಬಿಡ್ದಂಗೆ 5 ಗಂಟೆ ಆಯ್ತು ಅಂದ್ರೆ ಅವ್ಳು ಶಾಲೆಯಿಂದ ಬಂದಾದ್ಮೇಲೆ 5 ಗಂಟೆ ಆಯ್ತು ನೋಡಪ್ಪ, ಇನ್ನ ಯಾಕೆ ನಿಮಿಷ ಆಯ್ತಲ್ಲ ಇದ್ರಲ್ಲಿ ತಿರ್ಗಿಸಿ ನೋಡೋದು, ಇನ್ನ 1 ನಿಮಿಷ ಆಯ್ತಲ್ಲ. ನನ್ನ ಮಗನ್ನ ಶಾಲೆಯಿಂದ ಕರ್ಕೊಂಬರಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ, ನೆನೆ ಅಲ್ಲಿ ಶಾಲೆ ಹತ್ರ ಹೋದ್ರೂ ಅಷ್ಟೇ, ಯಾರೋ ಆರೋ ನೋಡಿ ತರ್ಕೊಳಪ್ಪ, ನೀಟಾಗಿ ಕೇಳಿಸ್ಕೊಳಕ್ಕಾಗಲ್ಲ ನೋಡು ಹೆಂಗೋ ಫ್ರೆಂಡ್ಸ್ ನಿಂಗೆ. ಸರಿ ಸರ್, ಆಯ್ತಣ್ಣ, ಬಾಯ್ ಅಣ್ಣ. ಸರಿ ಆಯ್ತು, ಬಾಯ್ ಬಾಯ್ ಬಾಯ್. ಅಜ್ಜಿ ಅಂತೀಯಪ್ಪ, ಅನ್ನ ಅಮ್ಮ ಇನ್ನು ಅಜ್ಜಿ ಅಂತಿಲ್ಲ ನಮ್ಮ ಅಮ್ಮನ್ನ. ಗಾಯ್ಸ್, ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ, ಸುಸ್ವಾಗತ ಅನ್ನು. ಸ್ವಾಗತ, ಸುಸ್ವಾಗತ, ಸುಸ್ವಾಗತ. ಏನ್ ಕತೆ ಇವಾಗ? ಗಾಯ್ಸ್, ಇವಾಗ ಬಂದಿದ್ರಲ್ಲ ಅಣ್ಣ ಬೆಂಗಳೂರಂತೆ, ಪಾಪ ನಮ್ಮ ವಿಡಿಯೋ ಡೈಲಿ ನೋಡ್ತಾರಂತೆ. ನೋಡಿ ಅವ್ರ ಮಕ್ಳು ನೋಡ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಮಗನ SSLC ಎಕ್ಸಾಮ್ ಹೋಗಿದೆ ಅಂತ ಇವತ್ತು ನೋಡೋಕೆ ಕರ್ಕೊಂಡ್ಬಂದಾರ ನಮ್ಮ ಅಮ್ಮನ್ನ. ಅವ ಅಣ್ಣ ಸ್ಟೋರಿ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಫೀಲ್ ಆಗೋಯ್ತು. ಅವ್ರ ಮಕ್ಕಳನ್ನ ಸಿಂಗಲ್ ಪೇರೆಂಟು, ಅಣ್ಣ ಒಬ್ರೇನೆ. ಯಾವ ಥರ ಹೇಳ್ರು ಅಂತಂದ್ರೆ ಒಂಥರ ಫೀಲ್ ಆಗೋಯ್ತು ಒಂದ್ಸಲಿ. ಇನ್ಸ್ಪೈರ್ ಆಗೋಯ್ತು. 7-8 ವರ್ಷ ಆಯ್ತಂತೆ ಅವ್ರು ಆ ಥರ ಬೆಳೆಸಿಬಿಡೋ ಮಕ್ಕಳನ್ನ ನೋಡಿ. ಪ್ರಪಂಚದಲ್ಲಿ ಜನ ಯಾವ್ಯಾವ ಥರ ಅವ್ರೆ ಅಂತ ಒಂದು ಎಕ್ಸಾಂಪಲ್ ಗೈಸಿದು. ಅವರು ಹೇಳ್ಬಾರ್ದು, ಅಣ್ಣ ಪಾಪ ತೋರಿಸ್ಕೊಡ ಅಂತಿದ್ರು. ರಿಯಲ್ ಹೀರೋ ಅವರು, ಅವ್ರ ಮಕ್ಕಳಿಗೆ ಹೆಂಗ್ ಸಾಕೋ ನೋಡಿ ಹಂಗಾರು. ತಾಯಿ ತಂದೆ ಅಲ್ಲ ಅವರೇ. ನೀವಿದ್ದೀರಾ ಅಂತಂದ್ರೆ ನೀವು ನಮಗೆ ಸಾಕಿದ್ದೆ ತಾನೆ. ಎಲ್ಲರೂ ಅದೃಷ್ಟ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಹೇಳಿದವ ಅವ್ರ ಮಕ್ಳಿಗೆ ಹೇಳಿ ಕಳಿಸ್ತೀನಿ. ಈಗ ಅಮ್ಮ ನಾವು ಅಮ್ಮಗೆ ಫೋನ್ ಮಾಡಿ ಮಾತಾಡ್ರಿ, ನೀವು ಅಮ್ಮ ಅಂತ ಅನ್ಕೊಂಡು ಅಂತ ನಂಬರ್ ಎಲ್ಲ ಕೊಟ್ಟಿದ್ದೀನಿ, ಮಾತಾಡ್ತಾರೆ. ಚೆನ್ನಾಗಿ ಮಾತಾಡ್ತೀನಿ. ಗಾಯ್ಸ್, ಸುಮಾರು ಜನ ಮಾಡ್ತಾ ಇರ್ತೀರ ಅಮ್ಮನಿಗೆ. ಮನೆಗೆ ಈ ಥರ ಬಂದು ಕೇಳಿರೋದೆಲ್ಲ ಆರಾಮ್ ಸುಮಾರು ಜನ ಫೋನ್ ಮಾಡಿ ಮಾತಾಡ್ತಾರೆ. ಅದಕ್ಕೆ ಬೇಜಾರಿಲ್ಲ. ನಾವು ಅಮ್ಮ ದನ ಮೇಯ್ಸಕ್ಕೆ ಹೋಯ್ತು ಅಂತಂದ್ರೆ ತಲೆನೇ ಕೆಟ್ಟಿಲ್ಲ, ಸಾಯಂಕಾಲಕ ಮಾಡ್ರಿ ಮಾತಾಡ್ತಾ ಇರ್ತಾರೆ. ಅದೇ ಕೆಲಸ. ಇವಾಗ ನೋಡ್ರಿ ಟೈಮು 8 ಗಂಟೆ ಆಯ್ತು. ನಮ್ಮ ಅಪ್ಪ ಇನ್ನ ಕೆಲ್ಸಕ್ಕೆ ಹೋಗಿ ಇನ್ನೂ ಬಂದಿಲ್ಲ. ನಮ್ಮ ಅಪ್ಪನ ತೋರಿಸ್ತೀನಿ ಇವಾಗ ಮನೆಗೆ ಊಟ ಹಂಗಾಗಿರುತ್ತೆ ಅಂತ. ನಾನು ಹೋಗಿದ್ದೆ, ಅರ್ಧಕ್ಕೆ ಮುಗಿಸ್ಕೊಂಡ್ ಬಂದೆ. ನಮ್ಮ ಅಪ್ಪ ಆ ಕಡೆಗೆ ಹೋಯ್ತು, ನಾನು ಈ ಕಡೆಗೆ ಬಂದೆ. ಇವಾಗ ನೀರು ಕಾಯಿಸ್ಬಿಟ್ಟು ಇವತ್ತಿನ ಲಾಕ್ ಬಂದ್ಬಿಟ್ಟು ಇವತ್ತಿನ ಲಾಕ್ ಏನಪ್ಪಾ ಅಂತಂದ್ರೆ ನಮ್ಮ ಅಪ್ಪನ್ಗೆ ರಾಜ್ಯ ಸತ್ಕಾರ ಏನದು ರಾಜು ಅಂತ ದನ ಮೇಕೆ ಕಟ್ಟೋದು ಅದೊಂದು ಹೇಳ್ತೀರಾ? ದನ ಮೇಕೆ ಕಟ್ತೀನಿ ಬಿಡು ನಾನು. ಸೇವೆ ಮಾಡ್ಬಿಟ್ಟು ನಾವು ಅಪ್ಪನ್ನ ಕೆಲಸ ಮಾಡಿ ಸುಸ್ತಾ ಬಂದಿರ್ತದಲ್ಲ, ನಾವ್ ಅಮ್ಮ ಸೇವೆ ಮಾಡ್ಬಿಟ್ಟು ನಾವು ಅಪ್ಪನ್ಗೆ ಯಾವ ತರ ನೋಡ್ಕೊಂತದೆ, ಯಾವ ತರ ಟ್ರೀಟ್ ಮಾಡ್ತದೆ, ಇನ್ಮೇಲಿಂದ ಸುಸ್ತಾ ಬಂದಿರೋ ಗಂಡನ್ನ ಯಾವ ತರ ನೋಡ್ಕೊಬೇಕು ಅಂತ ಅನ್ಬಿಟ್ಟು ಈ ವ್ಲಾಗು ನೋಡ್ರಿ ಹೆಂಗೆ ಮಾಡ್ತೀನಿ. ಅಸಿಸ್ಟೆಂಟ್ ಇವಾಗ ಅಪ್ಪನ್ಗೆ ಹೇಳಿ ಕೆಲಸ ಮಾಡಿ ನಮಸ್ಕಾರ ಮಾಡ್ಬೇಕು, ಸ್ನಾನ ಮಾಡಿ ಊಟ ಉಣಿಸಿ ರಾಜ್ಯ ಆತಿಥ್ಯ ಕೊಡ್ಬೇಕು ನೀನ್ ಇವಾಗ ಅಪ್ಪನ್ಗೆ. ಕೆಲಸ ಮಾಡಿ ಹೆಂಡ್ರು ಮಕ್ಳನ್ನ ಸಾಕ್ಬೇಕು ಅಂತ ಅನ್ಬಿಟ್ಟು 10 ಗಂಟೆಗೆ ಆಚೆಗೆ, ಬೆಳಗ್ಗೆ 8 ಗಂಟೆಗೆ ಆಚೆಗೆ ಹೋಗಿದ್ ಮನುಷ್ಯ. ಇನ್ನು 8 ಗಂಟೆ ರಾತ್ರಿಗೆ 8 ಗಂಟೆ ಮನೆ ಬಂದಿಲ್ಲ. ಅವ್ರ ಕಷ್ಟ, ಅವ್ರಿಗೆ ದೇವ್ರು ಮುಟ್ತದೆ. ಅವ್ರ ಕಷ್ಟ ಅವ್ರ ಗಂಟೆ ಆಗೋದಿವ್ ಹಂಗೆ ಅಂದ್ರೆ ನೀನು ಹಂಗೇನೆ. ನಾನು ಹೇಳ್ತೀನಿ, ನೀನು ಹಸಿನ್ ನೋಡ್ತೀಯಾ, ನಾವು ಹೊಲದ್ ನೋಡ್ತೀವಿ, ನಿಮ್ ಯಜಮಾನ್ ಅದನ್ನ ನೋಡ್ತಾರೆ. ಜೊತೆಗೆ ನಾನು ಸಪೋಟ ನಿಂತಿಲ್ಲ ಅಂತ ಹೇಳ್ಬಿಡು. ನಿನ್ ತಲೆ ಕೈಯಾಗ ನಿಂತ್ಬಿಡು. ನನ್ನ ಮಗ ನಾವು ಮಾಡೋ ಕೆಲಸಕ್ಕೆ ಒಂದಕ್ಕೂ ಸಪೋಟ ಕೈಯಾಗ ನಿಂತಿಲ್ಲ ಅಂತ ಹೇಳ್ಬಿಡ. ಇವಾಗ ಎಲ್ಲ ಬಿಸಾಕೊಳ್ಳಿ ಹೊಟ್ಟತೀನೆಲ್ಲ ನಿಂತಿದ್ದಾನೆ. ಮತ್ತೆ ಏನಕ್ಕೆ ಯಾವಾಗ ನಂಗೆ ಹೇಳ್ತಿ? ಇವಾಗ ಅಪ್ಪ ಬತ್ತಿದಂಗೆನೆ ಯಾವ ತರ ಮರ್ಯಾದೆ ಕೊಟ್ಟು ಟ್ರೀಟ್ ಮಾಡ್ತೀಯ ಅಂತಂದ್ರೆ ನಮ್ ಜನ ನೋಡಿ ಶಾಕ್ ಆಗೋಬೇಕು. ಹಂಗ್ ಕೊಡ್ಬೇಕು. ನೀರ್ ಕಾಯಿಸಿದ ಅಂಡೆ ಒಲೆಗೆ. ಗಾಯ್ಸ್, ಗಂಡನ್ಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಕ್ಕೆ ಮೊದಲನೇ ಪ್ರೊಸೆಸ್ ನೀರ್ ಕಾಯಿಸ್ಬಿಟ್ಟು ಅಂಡೆ ಒಳಗೆ ನೀರ್ ಕಾಯಿಸಕ್ಕೆ. ಅಂಡೆ ಒಳಗೆ ನೀರ್ ಕಾಯಿಸಕ್ಕೆ. ನೋಡ್ರಿ ನಾವು ಅಮ್ಮ ಕಾನ್ಫಿಡೆನ್ಸ್ ಅಪ್ಪ ಹೋಯ್ಕೊಳ್ಳಲ್ಲ ಅಂತ. ಇಕ್ಕಮ್ಮ ಗಂಡನ್ ಸೇವೆ ಮಾಡೋ ಪುಣ್ಯ ಮಾಡಿದಿ ಕಣ ನೀನು. ರೆಡಿ ಆಯ್ತಾ? ಬಂದ್ರೆ ಇವಾಗ ಕರ್ಕ ನಡಿ. ಇಲ್ಲಪ್ಪ ರೆಡಿ. ಬಟ್ಟೆ ನಿಂದು ಬಟ್ಟೆ ಅಲ್ಲ ದುಡ್ಡು ಹಂಗೆ ಬರ್ತದ? ನನ್ ಏನಂತ ಹೇಳಿದ್ದು ಸೇವೆ ಮಾಡ್ಬೇಕಷ್ಟೇ ಮಾಡೋಗು. ಏನಂದೆ? ಬರೀ ಮಾಡ್ಕೊಳಲ್ಲ ಕಳ್ಳ ಅವ್ರು ಇವಾಗ ಅಂತ ಹೇಳ್ತೀನಿ. ನೀನ್ ಯಾವಾಗ ಸ್ನಾನ ಮಾಡೋದು ಹುಚ್ಚಿದೇನ್ ಬಿಡಲೆ? ನನಗ್ ಗೊತ್ತಿಲ್ಲ ಹಂಗಾರೆ. ನಾವು ನೀನ್ ಕ್ಯಾಲ್ರೋಟು
ನಡಿ ಸೇವೆ ಮಾಡ್ಬೇಕು ನಡಿ ಗಂಡನ. ಬಾರಲ್ಲ ಮರಿ ನೀನು, ಲೈ. ನಡಿ ಅಪ್ಪ ನಡಿ. ಇನ್ನ ಮಾಡಿಗಿಲ್ಲ ಅಲ್ಲಿ ಕಾಲಿಗೆ ಕಿತ್ತಾಕ್ಬಿಟ್ಟಿದ್ದಾವ ಯಾರು ನಡಿ ಅಲ್ಲ ಮರಿ ಲೈ ಇಲ್ಲಿ ಬಿಡು ನಾ ಮಾಡಕ್ಕೆಲ್ಲ ಹೋಗ್ಬೇಕಲ್ಲ ಏ ಬರ ಲೈ. ಸೇವೆ ಮಾಡಿ ನೀಟಾಗಿ ಏ ಗಂಡನ. ಹೋಗಲ್ಲ ಮರಿ ನೀನು. ಬನ್ನಿ ಸ್ವಾಮಿ ನಾನೇ ಮಾಡ್ತೀನಿ ಬೇಕು ನಡಿ. ನಾನು ಹಂಗೆ ಹೇಳಲ್ಲ. ಏ ಹೇಳಮ್ಮ ಚೆನ್ನಾಗಿರ್ತದೆ ಬಂದು ಏನಮ್ಮ ನೀನು ಹೋಗಲೈ. ಹೇಳಕ್ಕೊಂದು ಹೇಳ್ತಿ ಹೇಳ್ತಾರ ಹೋಗ್ತಾರ ನೋಡಿ. ನಡಿ. ಹಾ ಇವಾಗ ಟವಲ್ ತಂಡಿ ಎಲ್ಲ ವರ್ಷ ಬೆಂದಿಲ್ಲ ಸಿಟ್ಬೇಕು. ಲೇ ನೀನು ಮರಿ ಹೋಗಲ್ಲ ನೀನು ನಂಗೆ ಹಂಗೆಲ್ಲ ಕೆರಕ್ಬೇಡ ಪಾಪ ಹತ್ಬಿಟ್ರೆ ನನ್ಗೆ ಒಳ್ಳೆ ಮುಂಡೆ ಅಲ್ಲ ನಾನು ಸೀಟ್ ಕಂಬತ್ತ ಸುಮ್ಮನಿರಲ್ಲ ಅಸಿಸ್ಟೆಂಟ್ ಆಗಿರ್ಬೇಕು. ಅಯ್ಯೋ ಅಸಿಸ್ಟೆಂಟ್ ಲೇ ನೀನು ಮರಿ ಹೋಗಲ್ಲ ನೀನು ಲೈ. ತಲೆ ನೀರ್ ತಲೆ ನಡಿ. ನಡೆ ಬರೋಮಿ ನಡೆ ನೀನ್ ನೋಡಿ ನೀನು ಅಪ್ಪ ನಡೆ ಬರೋಮ್ಗೆ. ನೋಡೋ ನೀನು ಕೊಡ್ದು ಬಿಡ್ತೀನಿ ನಾನು. ಬೀಯಿಂಗ್ ಅಸಿಸ್ಟೆಂಟ್ ಪಾಪ ಹತ್ರ ನಾನು ಪಾರ್ಕೆತಾಗ ತೀಡಾಡ್ಬಿಡ್ತೀನಿ ಪಾಪ ಹತ್ರ. ಟುಡೇ ಯು ಆರ್ ನಾ ಮಾಡ್ಬಂದಿಲ್ವಾ ಬೆಳಗಿಂದ ನಾಯಿ ಕಳ್ಸ ಮಾಡಿರೋದು ನಾವು. ನೀನು ಐನಾತಿ ಬಿಡ್ತೀನಿ. ಟುಡೇ ಯು ಆರ್ ಅಸಿಸ್ಟೆಂಟ್. ಅಸಿಸ್ಟೆಂಟ್ ಕೆಲಸ ಮಾಡ್ಬೇಕು. ನೋಡಿ ದೃಷ್ಟಿ ಆತ ನಿನ್ಗೆ ವರ್ಷಮ್ಮ. ತಲೆ ಎಲ್ಲ ಸೀಟು. ಐ ಸೀಟಮ್ಮ ಸೀಟು ನಿನ್ನ ಓಹೋ ಗಂಡು ಸೇವ್ ಮಾಡೋ ಪುಣ್ಯ ಮಾಡಿರ್ತೀಯ. ಸೀಟು ಏ ಸೀಟಮ್ಮ ಬಸವನಿದ್ದಾಗ ನಿಂತಿದ್ಯಾ ನೀನು. ಸೀಟಮ್ಮ ತಲೆ ಸೀಟಮ್ಮ ವರ್ಷಮ್ಮ ಚಿಕ್ಕ ಮಕ್ಕಳು ಸೀಟ್ ತಂಗೆ. ಅಲ್ಲೋಡ್ಲಿ ಇದನ್ನ ಹೆಂಗಾಡ್ತದ ಇದು. ಬರೀ ಅಮ್ಮ ಸುಮ್ಮನೆ ಟೈಮ್ ವೇಸ್ಟ್ ಆತ ನೋಡು ನನ್ನ ಮಾತು ಕೇಳು. ಸೀಟ್ಲಿ ತಲೆ ಎಲ್ಲ ವರ್ಷ ನೀಟಾಗಿ ಯಾಕೆ ಚಿಕ್ಕ ಮಗ ಅನ್ಕೋ ನಾನು ಅನ್ಕೋ ಅಮ್ಮ ನಾನು ಅನ್ಕೋ ಐ ವರ್ಷಮ್ಮ ನೀಟಾಗಿ ಚಿಕ್ಕ ಮಕ್ಳು ವರ್ಷ ದೂರಿ ಹೈ ವರ್ಷ ಜಲ್ದಿ ತಲೆ ನೀರು ಜಾಸ್ತಿ ಹೊತ್ತಿರಬಾರ್ದು. ತಲೆ ಜಾಸ್ತಿ ಹೊತ್ತಿರ್ಸ್ಬಾರ್ದು ವರ್ಷಮ್ಮ. ಅಲ್ಲೋಡ್ಲಿ ಇದನ್ನ ಅಲ್ಲೋಡೆ ಹೇಳ ಮುಗಿತೈ ಮತ್ತೆ. ಎಲ್ಲಾರು ನುಣ್ಗುದ್ರಾಗತ್ತೆ ಕೂರ್ಲು ನಿನ್ ಗುದ್ರಾಗಿಲ್ವ ಇವಾಗ ಕೂರ್ಲು. ನಾವು ನೀ ಸುಮ್ಮನೆ ಯಾರು ನಕ್ಕರು ಅಲ್ಲ ಯಾರು ನಕ್ಕರು ಎಂತ ಚೆನ್ನಾಗಿ ಹೇಳ್ತಿ. ಬೆಂತಿಕಲ್ವಾ ತಿಕ್ಕಲ್ವಾ ಹಂಗೆ ಬಿಡ್ತೀನಿ ಬೆಂತಿಕ್ತಲೆ ಅದೇನಾ ಗೊತ್ತಾ ನೋಡು ಅಂತ ಸುಡ್ತದ ಹಂಗೆ ಹಾಕೊಂಬಿಟ್ಟಲ್ಲಮ್ಮ. ಇವಾಗ ಇನ್ನ ಪೌಡರ್ ರೆಡಿ ಮಾಡ್ಬಿಟ್ಟು ಇದು ಮಾಡಿಸ್ಬೇಕು, ಊಟ ಉಣಿಸ್ಬೇಕು, ಬಟ್ಟೆ ಕುಟಿ. ಅಪ್ಪ ನಾಳೆಗೆ ನೀವೊಂದು ಹೊಸ ಟಿ ಶರ್ಟ್ ಕಣಪ್ಪ, ಒಂದು 10 ಟಿ ಶರ್ಟ್ ಬೇಕನಪ್ಪ ಬೇಡವಾ? ನಾನು ಕೊಡ್ತೀನಿ ಸುಮ್ಮಿರಮ್ಮ. ಆಮೇಲೆ ಇಕ್ಕೊಂಡಿದ್ದಾವೆ ಒಂದು ವಾರಕ್ಕೆ ಇಕ್ಕೊಂಡು ಇನ್ನೊಂದು ವಾರಕ್ಕೆ ಅದೇ ಇಕ್ಕಂತದೆ ಎಲ್ಲವೇ. ಏಯ್ ನಾಳೆ ಕಪ್ಪಂಗ 10 ಟಿ ಶರ್ಟ್ ಎಲ್ಲ ಓವರ್ ಸೈಜ್ ನಾನು ಶರ್ಟ್ ಎಲ್ಲ ಇಕ್ಕಣ ನಾನಲ್ಲ ಅವ್ರಿ ಹಾಕ್ಲಿ ಅವೆಲ್ಲ ಮೂಲಕ್ ತಿಪ್ಪಿಗೆ ಸಿಗ್ತೇವ. ಬಾ ಅಲ್ಲಿ ಇದಾಕು ತಲೆಗೊಸ್ತೀನಿ. ಏನು ಮಾಡ್ಕೊಂಡ ಇದು ಅಸಿಸ್ಟೆಂಟ್ ನೀನು ಬೆಳಗಿಂದ ಕೆಲಸ ಮಾಡ್ಕೊಂಡ್ ಬಂದಿದ್ಯಲ್ಲ, ಇನ್ಮೇಲಿಂದ ರಾಜಾತಿಥ್ಯ ನಿನ್ಗೆ ಎಲ್ಲ ಇನ್ಮೇಲಿಂದ. ಏಯ್ ಅಸಿಸ್ಟೆಂಟ್ ಆಗಿ ಇರ್ಬೇಕು ನೀವು. ಅಸಿಸ್ಟೆಂಟ್ ಹಿಂಗೆಲ್ಲ ನೋಡ್ತಾರ ಎಲ್ಲ ಬಾಚಿನಿಗೆಲ್ಲಪ್ಪ ಆಯ್ತಾ. ಗೋಚ್ ಖರಾಬ್ ತೆಗಿ ಅವ್ರು ಹೇಳ್ದಂಗೆ ಹೇಳ್ಬೇಕು ನೀನು. ಬಿಡ್ತೀನಿ ನೋಡಿ ಇವಾಗ ಹಿಂಗ್ ಹಿಡ್ಕೊಂಡ್ ಗದ್ದೆ ಹಿಡ್ಕೊಂಡ್ ನನಗೆ ಗೊತ್ತಿಲ್ಲ ಹಂಗೋಚಂಗೆ ಹಂಗೆ. ವೆರಿ ಗುಡ್. ಬಟ್ಟಿಕು ಇರಪ್ಪ ಅದು ಇರ್ತದೆ. ನಾನು ಅಡ್ಡ ಇಕ್ಕಮಕ್ಕಿರಪ್ಪ ಚಿಂಚಿಂಗಿರಿ ಕಾಲ ಬರಬೇಕ. ಇವತ್ತು ಯಾಕೆ ಚಿಂಚಿನಗಿರಿ ಕಾಲ ಬರಬೇಕ? ನಾಳೆಕ್ ಇರೋದು ಏನು? ನಾಳೆಗೆ ಸ್ನಾನ ಮಾಡಿದಾಗ ನಾವು ಪೂಜೆ ಮಾಡಬೇಕು. ನೀನು ಅಸಿಸ್ಟೆಂಟ್ ಕೆಲಸ ಮಾಡ್ಬೇಕು ನೀನು. ಅವರೇ ಬಿಡೋದಲ್ಲ ನೀನು ಇಕ್ಕೋದನ್ನ ನೋಡ. ನೀನು ಯಾವ ತರ ಮಾಡಿದ್ಯಾ ತರ ನಮಗಿಲ್ಲಪ್ಪ. ತೋರ್ಸಪ್ಪ ಇಲ್ಲಿ ಒಂದ್ಸಲಿ ನೀನು. ನೋಡಿ ಸಾಕು. ಅಡುಗೆ ಏನ್ ಮಾಡಿದ್ದೀರಾ? ಅಡಿಗೆ ಅವರೇ ಒಂದ್ಸಲಿ ಇವತ್ತು ತಿನ್ಸೋದು. ನಾನೇ ತಿನ್ಸ್ತೀನಿ ಬರಲ್ಲ. ಇಕ್ಕಮ್ಮ ತಟ್ಟೆಗೆಲ್ಲ ಇಕ್ಕಮ್ಮ ಸರ್ವ್ ಮಾಡ್ಬೇಕು. ಬೀಯಿಂಗ್ ಅಸಿಸ್ಟೆಂಟ್ ನೀನು ಈಗೇನು ಕಡ್ಡೇಸ್ಬೇಕ ನೀವು? ಸರಿ ಆಯ್ತು ಚಪ್ಪ. ಎಷ್ಟು ಲೀಟರ್ ಕುಡಿತಿದ್ದೀನಿ ನೀರು ನೀನು? ಹೌದಾ? ಬಾಯ್ ಕೂತ್ಕೋ. ಸೋಫಾ ಸೈಲೆಂಟ್ ಕೂತ್ಕೋ. ಕೂತ್ಕೋ ಹಿಂಗೆ ಅದೇ ಹೆಂಗೆ ಗೊತ್ತಾಗಲ್ಲ ನಿಂಗೆ. ಕೂತ್ಕೊಳ್ಳಿ.
ಸೇವೆ ಮಾಡ್ತಾ ಇರ್ಬೇಕು. ಕೇಳಿಸ್ತೀನಿ. ಇನ್ಮೇಲಿಂದ ಈ ತರ ಸುಸ್ತಾಗಿ ಬಂತು ಅಂದ್ರೆ ಯಾವ ಜಾಸ್ತಿ ಸುಸ್ತಾಗಿರ್ತದೋ ಅವಾಗ ಡೈಲಿ ಹಿಂಗೆ ನೀರ್ ನಾವು ಮಾಡೋವಾಗ ಮಾಡಿದ್ರೆ ಅಪ್ಪನ ಕೈ ಮಾಡಿಸ್ತೀನಿ ನಿಂಗೆ ಅವಾಗ ಬಾಳಕಾಳ್ ಮಾಡಿಸ್ತೀನಿ. ಮಾಡಿಸ್ತೀನಿ ನೋಡ್ಬೇಕಾರೆ ಮಾಡ್ಕೋ ಮಾಡಿಸ್ತೀನಿ. ಈಗ ನಾವು ಗೊತ್ತಿರ್ಸಾಕ ತುಂಬ ತಿರುಗಿ ಬಂದಿದ್ವಲ್ಲ ನಾವು. ನಿಂದು ಎಲ್ಲ ಕೂತ್ಕೊಂಡು ಒಂದೊಳಗೆ ರೆಸ್ಟ್ ಮಾಡಿರ್ತೀಯ. ಅಪ್ಪ ಹಂಗಲ್ಲ, ಬಿಸ್ಲಾಗೆ ಸತ್ತಿರ್ತದೆ. ನೀನು ನಾವು ಸದ್ಯ ಹೋಗಿ ಇವತ್ತು ನನ್ನ ಜಾಸ್ತಿ ಅಪ್ಪನೇ ಒಂದು ಕೈ, ಅದಕ್ಕೆ ನನ್ಗೇನು ಬೇಡ ಗಂಡು ಮಾಡು ಅಂತ ಹೇಳೋದು. ನನಗೆ ಬರೋಲ್ ಮಾಡ್ಕಂತಲ್ಲ ನನಗೆ. ಅವ್ಳು ನನ್ನ ಹತ್ರ ಮಾಡ್ತಾ ಇದ್ರೆ ಹಂಗೆ ಮಾಡ್ತಾಳೆ. ಮಾಡ್ದಿಲ್ದಾದ್ರೆ ಯಾವಾಗಲೇ ಇರುತ್ತೆ. ಫೋನ್ ತಗೊಂಡು ಲೈಟ್ ವಾಳ್ ಮಾಡ್ಬಿಡ್ತೀವಿ. ಕೀಪ್ ಸೈಲೆನ್ಸ್ ಇರೋ, ಡಿಸ್ಟರ್ಬ್ ಮಾಡ್ಬಾರ್ದು ಪೂಜೆ ಮಾಡ್ಬೇಕಾರೆ ಅವರು. ಒಂದು ತಗೊಂಡ ನಾವು ಬರ್ಬೇಕಂದ್ರಿ. ಮ್ಯಾಲ್ಕ್ ಮಾಡ್ಸಮೇ, ಅಲ್ಲಿಗೆ ಮಾಡು. ಅದಕ್ಕೆ ಮ್ಯಾಲ್ಕೆ ಹಕ್ಕು ಕೈ ನಾನು. ಓಯ್ ಬಂದ್ರು ಕೈ ಮುಗಿ. ಹೇ ಅಲ್ಲಿ ಸಿಕ್ಸ್ಬೇಡ ನೋಡಮ್ರಿ. ಏನದು ಸಿಗುಸ್ರಿ? ಅಲ್ಲಿ ಮೂತ್ರ ಆತವೆ ಪೋಟ್ಕೊಳ್ಳಲ್ಲ ಹುಡುಗಿ. ಇನ್ನೇನು ಕೇಳಲ್ಲ ನೀವು ಬಿಕ್ಕಿರೋದು. ಬಾ ಕೈ ತಗೊಂಬತ್ತಿ. ಮಗಕ್ಕೂ ಮಗನ ಅವಳು ಯಾಸಿಮೆ ಮಗನ ಮಾಲೆ ಬದಿ ವಯಸ್ಸಿ ಬಂದವಳೆ. ನಮ್ಗೆ ಅದೇ ಮಗನ ಮಗ ಅಂತ ಹೋಗಪ್ಪ. ಓ ಬಾರವಾ ಬಾ ಕೂತ್ಕೊಳ್ಳಪ್ಪ. ನೀನು ಹೇಳ್ತೀನಿ ಇಕ್ಕಿಸ್ತೀನಿ ನಾನು. ಐ ಬಡ್ರೆ ಬಾರವಾ ಹುಡುಕಿಕು. ಬೇಡ ಇಕ್ಕಮ್ಮ ತಟೆಗೆ ಅಪ್ಪ ಇಕ್ಕಮ್ಮ. ಅಷ್ಟೇ ತಾಯಿ, ಅಷ್ಟು ಮಾಡಿ ನೀನು ಇನ್ಮೇಲಿಂದ ಅಷ್ಟು ಮಾಡಿ ಕೊಡ್ರೆ. ನಾನು ನಿನ್ನ ಸಾಕಾಗಿ ಬಂದಿಲ್ವಲ್ಲವ. ಎಲ್ಲಾರ್ಗೂ ಸಾಕಾಗ್ತದೆ ಹೋಗಿ. ರೈತರು ಅಂದ್ಮೇಲೆ ಎಲ್ಲಾರ್ಗೂ ಸಾಕಾಗ್ತದೆ, ಯಾರಿಗೂ ಸಾಕಾಗಿಲ್ಲ ಅಂತ ಹೇಳೋದು. ಮನೆ ತವರಿಗೂ ಕಾಡು ಹೆಂಗ್ಸೋ ಊಟ ಇಕ್ಕೋದು ಹೋಗ್ತಿ. ಅದು ಹೆಂಗ್ಸಲ್ವಾ. ಏನ್ ನೀನ್ ಜಾಸ್ತಿ ಮಾತಾಡೋದು ಹೋಗಿ ಇಕ್ಕಮ್ಮ ಎಲ್ಲ ಊಟ ಇಕ್ಕು ಫಸ್ಟ್ ಯಜಮಾನ್. ನಾವು 5 ನಿಮಿಷ ಲೇಟ್ ಮಾಡ್ತೀವಿ ಇವತ್ತು. ಫಸ್ಟ್ ಯಜಮಾನ್ರು ಇಕ್ಕು. ಅವರು ಸುಸ್ತಾಗಿ ಬಂದವ್ರು ದೇವ್ರು ಅವ್ರು ಇವತ್ತು. ಬಿಸ್ಲಾಗಿ ಕೆಲಸ ಮಾಡ್ಬೇಕು ನಿಂಗೆ ಗೊತ್ತಾಗೋದು. ಯಾಕಪ್ಪ ಅರ್ಧ ಮುದ್ದೆ ಅನ್ನ ಉಂಡಿವಲ್ಲ ಬಂದು ಮೊಟ್ಟೆ ಇರೋ ಅವ್ರೆ ಇದು ಮಾಡ್ತಾರೆ. ಬೇಡವಾ ನನಗೆ ಬೇಡ. ಊಟ ಅಡಿಗೆ ಮಾಡಿ ಊಟ ಇಟ್ಬಿಟ್ರೆ ಸಾಕು. ಬಂದ ಇಲ್ಲೇ ಬಂದ ನೋಡು ಅವ್ನಿಗೆ ಇಕ್ಕಂಗೇನೆ. ಈಗ ಬರಮ್ಮ ಕೂತಲ್ಲಿ. ಬೇಡ ನೀನು ಉಣ್ಣು ಅಂತ ಹೇಳೋದು. ಬಾ ಕೂತ್ಕೊಳ್ಳಿ ಮಗಳಿಗೆ. ಯಾವಾಗ ಇಟ್ಕೊಳ್ಳೋದು ಬೇಡವಾ? ಏ ಅಲ್ಲ ಕೂತ್ಕೊಳ್ಳಮ್ಮ ಮಗಳಗ್ ಮೋ. ಏ ಮರಿ ಇಲ್ಲಿಂದ ಗಾಳಿ ಚಾರ್ಬಿಸೋದು ಮೂಲ. ಏ ಬೇಡ ಮಗಳು ಹೇಳ್ತೀನಿ ನಾನು. ಕರೆಕ್ಟಾಗಿ ಬಿಡಿಸಲ್ಲ ಅಲ್ಲಿ. ಅಸಿಸ್ಟೆಂಟ್ ಕೆಲಸ ಮಾಡ್ಬೇಕು. ಬೆಳಗಿನ ಸಾಯಂಕಾಲ ಮಾಡ್ಸಿದ್ರು ಒಂದು ದಿವಸ. ಇವತ್ತು ಬೇಡ, ಇವತ್ತು ರಾತ್ರಿ ಆಗೋಯ್ತು. ಅಪ್ಪ ಕೆಲ್ಸಕ್ಕೆ ಹೋಗ್ಬಿಟ್ಟಿತ್ತು. ಒಂದು ದಿವಸ ಬೆಳಗಿನ ತನಕ ಮಾಡಿಸ್ತಿದ್ರು. ಹೋಗಲ್ಲ ಕೂತ್ಕೊಳ್ಳಿ. ಕೆಳಗೆ ಕೂತ್ಕೊ. ಇನ್ನೇ ಕೆಳಗೆ. ಏಯ್ ಮಗಳು ಕೂತ್ಕೊಳ್ಳಮ್ಮ. ದುರಂತ ಅಲ್ಲಿ ಗಂಟೆ ಕೆಳಗಡೆ ಕೂತಿರ್ಬೇಕಾದ್ರೆ ಕೆಳಗಡೆ ನೀನು ಎಲ್ಲ ಕೂತ್ಕೊಬೇಕು. ಬುಕ್ ಕೊಡೆ ಬುಕ್ಕ. ನೀನೇ ಬಿಸ್ಕೊಂತಿದ್ದಿ ಹಂಗೆ. ಬರ್ತದೆ ಬೀಸು. ಬೀಸಪ್ಪ. ಎಂಟೇ ಪಡೆದಿಕ್ಕೆ ಜನ್ಮ ಪಾವನ ಆಯ್ತು ಬಿಡು ಕಣೆ. ಅಲ್ಲಿ ನೋಡು ಮೇಲೆ ನೋಡಲ್ಲಿ. 24 ವರ್ಷದ ದೇವರು ಇನ್ನೂ ದೇವ್ರ ಶಕ್ತಿ ಕೊಟ್ಟವನೇ ಸಾಕು. ಸುಮಾರು ಉಣ್ಣಪ್ಪ ಸಮಯ. ಇನ್ ಮೇಲೆ ನೀನೆಲ್ಲ ನಾ ಗಾಸಿ ಬಿದ್ದು ಬಂದ್ರೆ ಹಿಂಗ್ ಮಾಡ್ತೀವಿ ಸ್ವಾಮಿ. ಅದ್ ಬರ್ಲಿ ಬೀಸು ಯಾಕೆ ಸುಸ್ತಾದೆ. ಮಾಡ್ತೀವಿ ಸ್ವಾಮಿ. ಹಾ ನಮಸ್ಕಾರ ಸ್ವಾಮಿ. ಸಾಕಣ ನಿನ್ ಕಾಲ ನಮಸ್ಕಾರ. ಅದು ಇದಕ್ಕೆ ಮಾತ್ರ. ಏನ್ ಇಷ್ಟೋ ಬಂದಿದಿ. ಭೀಮ್ ನಮಸ್ತೆ ಮಾದೆಲ್ಲ ಮಾಡಿಸ್ತಲ್ಲ. ಇನ್ಮೇಲಿಂದ ಮಾಡಿಸ್ತೀನಿ. ಮಾಡ್ತೀನಿ. ಏ ಬೀಸಮ್ಮ ಮೋ ಸೆಕೆತದೆ. ಏನಿಲ್ಲ ನನಗೆ ಇವಾಗ. ಬಿಡ ಸಾಕು. ಫ್ಯಾನ್ ಬಂದವ ಈಗ. ಒಂದು AC ಹಾಕ್ಸಪ್ಪ. ವಾಷಿಂಗ್ ಮಿಷಿನ್ ತರಕ ಪ್ಲಾನೇ ಚೇಂಜ್ ಆಗೋಯ್ತು. ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ನನ್ನ ಯಾವತ್ತ ಕಾಪಾಡ್ಬಿಡೋದಪ್ಪ. ಏನು ಸ್ವಾಮಿ ಏನಕ್ಲಪ್ಪ. ಇನ್ನೂ ಮುದ್ದೆ ಹಾಕಿ ಉಪ್ಪಿನಕಾಯಿ ಹಾಕು. ಬಿಡಪ್ಪ ಚೆನ್ನಾಗಿ ಹಾಕ್ಸ್ಕೊಳಪ್ಪ. ಏ ಪಾಪ ಸುಂಬರು ನೆಗಡೆ
ಎದೆ ಬರ್ತದ ಅಪ್ಪನ ಗ್ಯಾಸ್ಟ್ರಿಕ್ ಬೇರೆ ಊಟ ಏನೇನು ಮಾಡಿದ್ದು ಯಾಕಮ್ಮೆ ಎತ್ಕದಲ್ಲ ಇವತ್ತು ಇನ್ನೇನು ಬೇಕಿಲ್ವಾ ಚೆಂಡಿದ್ದಂಗೆ ಇರ್ಬೇಕು ಇವನು ಇನ್ನೇನು ಇರ್ತದೆ ಮುದ್ದೆ ಗಟ್ಟಿಗಿದ್ರೆ ಗಂಟು ನಾವೇನು ಅಲ್ಲಿ ಕೂತಿರ್ಲಿಲ್ಲ ಅಲ್ಲಿ ಅರ್ಚಾಡ್ ಹೋಗಿದ್ನಲ್ಲ ನಾವೆಲ್ಲ ಎತ್ತಿ ಎಲ್ಲ ಮಾಡಿ ಈಗ ನೀನು ಕೂತಿದ್ದೆ ಅಂತ ಹೇಳಿದ್ ನಾನು ಸಾಕ್ಬೇಕಾಗ್ತದ ನಮ್ಗೆ ಅಮ್ಮನೆಗಳು ನಿನ್ನ ಮನೆ ಕೆಲಸ ಮಾಡಿದ್ದೀನಿ ನಾನು 10 ರೂಪಾಯಿ ದುಡ್ಕೊಂಬರ್ಕ್ ಹೋಗಿದ್ದೀನಿ ಅಷ್ಟೇ ಅಮ್ಮಣ್ಣೋಳು ಅದು ಇಲ್ಗಾಕ್ತೆ ಅಮ್ಮಣ್ಣ ನಿಲ್ಬೇಕದ ಅಮ್ಮಣ್ಣ ನನಗಿನ್ನ ಜಾಸ್ತಿ ಕೆಲಸ ಮಾಡ್ತೀನಿ ಅಂತ ಗೊತ್ತು ಏನಾದ್ರು ನೀನು ಬಸ್ಗಳು ಕಟ್ಟಿದ್ದೀನಿ ನಾನೇನು 2 ರೂಪಾಯಿ ದುಡ್ಕೊಂಬರ ಅಂತ ಹಚ್ಕೋಬೇಕು ಹಂಗೆ ಆಗೋದಲ್ಲ ಸಂಸಾರ ಎಲ್ಲ ಬಣ್ಗದು ಆಚೆ ಕಡೆಗೆ ಹೋಗೋ ನಾನು ಕೂಲಿ ಮಾಡ್ಕೊಂಡು ಹೋಗ್ಬೋದು ಈ ಮನೆ ಮಾಡಕ್ಕಾಗಲ್ಲ ಇವತ್ತಿನ ನಾಳೆಯಿಂದ ಅವರಿಂದ ಇವು ಅನ್ನ ತಿಂತಿರೋದು ನಾನು ನಾಳೆಯಿಂದ ಬೇಕು ಹೋಗಿ ಬಂತಿ ಎಷ್ಟು ದಿನ ತಲೆ ಬಿಟ್ಟು ರಿಸೈನ್ ಮಾಡಿ ಎಷ್ಟು ದಿವಸ ಆಯಿತು ಹುಳ ಮುಡ್ತಾ ಇಲ್ಲ 6 ತಿಂಗಳಾಯ್ತಾ ಇಲ್ಲ ಅಮ್ಮ ನಿಂದು ಹೇಳಮ್ಮ ನಿಮ್ಮ ಪಾರ್ಟ್ನರ್ದಲ್ಲಿ ಹೆಂಗಮ್ಮ ಕತೆ ಗೈಸ್ ನಮ್ಮ ಅಮ್ಮ ಫಸ್ಟು ತೋಟದ ಕೆಲಸ ಕೂಲಿ ಕೆಲಸ ದಿವಸಕ್ಕೆ ಎಷ್ಟೋ ಕೂಲಿ 350 ರೂಪಾಯಿ 350 ರೂಪಾಯಿ ಕೆಲಸ ತೋಟದ ಕೆಲಸ 15 ರೂಪಾಯಿಂದ ಮಾಡೋಣ 15 ರೂಪಾಯಿಂದ ಮಾಡಿದ್ದು ಇವಾಗ ಪ್ರೆಸೆಂಟ್ ನೀನು ರಿಸೈನ್ ಆದಾಗ ರಿಟೈರ್ಮೆಂಟ್ ಆದಾಗ ಎಷ್ಟು ನಿನಗೆ ಸಂಬಳ ಈಗ ಬೆಳಗಿನ ಸಾಯಂಕಾಲಕ್ಕೆ 450 ಅಂತ ನಾಷ್ಟ ಊಟ ಕಾಫಿ ಬೇರೆ ಊರಿಗೆ ಹೋದ್ರೆ 500 ರೂಪಾಯಿ ನಮ್ಮೂರಾಗ 450 ರೂಪಾಯಿ ನಮ್ಮೂರು ಜನ ನಮ್ಮ ಜನ ಕೇಳು ನೀವು ಮಾಡ್ತೀರಾ ಊರಿಗೆ ಎಷ್ಟು ಕಮೆಂಟ್ ಮಾಡ್ರಿ ಅಂತ ಕೂಲಿಗೆ ಹೆಣ್ಣಾಳಿಗೆ ನಮ್ಮೂರಲ್ಲಿ 450 ರೂಪಾಯಿ ಕೂಲಿ ನಿಮ್ಮೂರಲ್ಲಿ ಎಷ್ಟು ಕೊಡ್ತಾರೆ ಹೇಳ್ರಿ ಜಾಸ್ತಿ ಕೂಲಿ ಅಂದ್ರೆ ಅಲ್ಲಿಗೆ ಬಂದ್ಬಿಡ್ತೀವಿ ಅನ್ಕೋಬಿಟ್ಟು ಯಾರು ನಿನ್ಗೆ ಅನ್ಬಿಟ್ಟು ನೋಡ್ತಾರೆ ಏನೇನ ಬದುಕು ಮಾಡಿ ಯಾರು ಇಟ್ಟಕ್ಕೆ ಇಕ್ತಾರೆ ಮನೆ ಯಾರು ಕೊಡ್ತಾರೆ ರಿಟೈರ್ಮೆಂಟ್ ಆಗಿ ಎಷ್ಟು ದಿವಸ ಹೇಳು ನಾಳೆ ಒಂದು 6 ತಿಂಗಳು ಆಯ್ತಪ್ಪ ಓದ್ತಿ ಇವಾಗ ನಾಳೆಯಿಂದ ಹೋಗಿ ಬಂತೆ ಕಾಯ್ತಾರೆ ನನ್ನ ಹೋಗ್ಲಿ ಅಂತ ಓಹೋ ಹೇಗೆ ಈಗ ನಾನು ಬತ್ತೀನಿ ಇನ್ಲಿ ಒಬ್ರು ಮಿಸ್ ಕಾಲ್ ಕೊಡ್ಲಿ ಓ ನಮ್ಮ ಜೊತೆ ಬಾ ಅಂತಾರೆ ಡಿಮ್ಯಾಂಡ್ ಅದ ಡಿಮ್ಯಾಂಡಿನ ಮೇಲೆ ಡಿಮ್ಯಾಂಡ್ ಏಕೆ ಹೆಂಗೂ ನೀನು ಬಂದ್ರೆ ಬೇಜಾರು ಕಳಿತದ ಅವ್ರಿಗೆ ಬೇಜಾರು ಕಳಿಸ್ತೀನಿ ಗಾಯ್ಸ್ ಜೊತೆ ನಾವು ಹಂಗೆ ಊಟ ಹಾಕೊಂಡ್ಬಿಡ್ತೀವಿ ಟೈಮ್ 9 ಕಾಲ ಆಯ್ತು ತಾಯಿ ಫಸ್ಟ್ ನಾಯಿ ಊಟ ಹಾಕುವ 9 ಕಾಲ ಆಯ್ತು ನಾವೆಲ್ಲ ಊಟ ಮಾಡ್ಕೊಂತೀವಿ ನೆಕ್ಸ್ಟ್ ಕಂಟಿನ್ಯೂ ಅದ ಹಂಗೆ ಇರ್ರಿ ನೀರು ಅಮ್ಮ ಕೈಗೆ ನೀರು ಅಮ್ಮ ತಗೊಳಪ್ಪ ಭಾಳ ಬುಳ್ಳ ಇನ್ನೂ ವಯಸ್ಸಲ್ಲಿ ಸೇವೆ ಮಾಡ್ಬೇಕಾದ ಅಸಿಸ್ಟೆಂಟ್ ಇವತ್ತು ಒಂದು ದಿವಸ ಲೆಕ್ಕಕ್ಕೆ ಹಾಕು ಬಟ್ಟೆ ಹಾಕಪ್ಪ ನಾಯಿ ತಿನ್ಸದೆ ಲಾಸ್ಟ್ ತಾಕ್ಬಿಡಪ್ಪ ಅಮ್ಮಂಗೆ ಬಾಯಿಗೆ ಹಾಕಪ್ಪ ತಿನ್ನೋ ಮಕ್ಕಳು ಸರಿ ಹೊಡ್ಕೊಡ್ತೀನಿ ಇಸ್ಕೊಳಮ್ಮ ಅಲ್ಲೋಡು ಅಮ್ಮ ಇಸ್ಕೊಳಮ್ಮ ಹೇಳಿ ಅಸಟ್ ಹಿಂಗೆ ನಾಚಿಕೆ ಅದೇ ತಿಂತ ಗೊತ್ತಿಲ್ಲ ಹೇಳೋ ಹಂಗೆ ವೆರಿ ಗುಡ್ ನೀರು ಈ ಕೈಗೆ ಯಾಕೆ ಎತ್ತಿ ನಂಗೆ ಹಂಗೆ ಹೋಯ್ತಾಗಲ್ಲ ವೆರಿ ಗುಡ್ ಸೀರೆ ಕೊಡು ಸೀರೆ ಕೊಡು ಅಪ್ಪ ಸೀರೆಗೆ ಸಿಟ್ಟಪ್ಪ ಇದಳು ಹಾಕು ಆಚೆ ಹಾಕ್ಬೋಗು ತಟೆಗೆ ಹೋಗು ಅಡಿಗೆ ಹೋಗು ಅವನು ತಗೋಲಿ ಅಂತನಾ ಎಷ್ಟು ಮಡಗಿದೆ ಅದೇ ಬಿಲ್ಲ ಮಗಳಿಗೋಸ್ಕರ ಮಡಗಿರೋದು ಎಲ್ಲ ಪಾಯಿಂಟಿನ ಹಾಲಿನ ಬಿಲ್ಲು ಅದ್ರ ಬಿಲ್ಲು ಇದ್ರ ಬಿಲ್ಲು ಒಂದು ಕಾಲ 3 ದಿವಸ ಆಗದ ಚೈತಿ ಒಂದು ಕಾಲ ಕಚ್ಚಿಕ್ ಒಂದು ಕಾಲ ಹಂಗೆ ಅದು ಬಂದಿಲ್ಲ ನಡಿ ಬಡಿ ಸೈನಾಗ ಪೈಲ ಎತ್ಕೊಂಬರ್ನ ಆಗ್ತಿ ಯಾಕೋತೀನಿ ಎಲ್ಲ ಮುರಿಲೆ ನೋಡದೆ ಸರಿನಾ ಹಾಲೆ ಮಾಡ್ದ ಆಗೋಯ್ತಾ ಏನು ತಟ್ಟೆ ಎಲ್ಲ ಹಚ್ಬಾಬವ ಎರ್ಸ್ಬೇಕು ಹೋಗ ತಾಯಿ ಕಲ್ತಿದ್ದೆ ಅಲ್ಲಿ ಮಗಳವ ನೀರೆಲ್ಲ ಚೆಲ್ಬಿಡ್ತೀನಿ ತಾಯಿ ಈ ಪಟ್ಟಿ ನೀರು ಇದ್ರೆ ಇನ್ನೇನ ಮರಿಲೆ ಅಪ್ಪ ನಿಮ್ಮ ಯಜಮಾನರು ಅಪ್ಪ ನಾನು ಎತ್ತಿಕ್ತಿರ್ಲಿಲ್ವಾ ಏನು ಹೇಳ್ಕೊಟ್ಟು ಅದೇ ಹಂಗೆ ಕಡಿದು ಊಟನ ನಾಯಿಗೆ ನಿಮಗೆ ಅನ್ಕಂಡೆ ಹೇಳ್ತಾಳೆ ಅಲ್ಲಿ ಪ್ಲೇಟಿಗೆ ಹಾಕೊಡ ಮೌ ಅಯ್ಯ ಹೇಳ್ಸ್ಕೊಂಡು ಏನ್ ಮಾಡ್ತೀವಿ ಎದರಪ್ಪ ಏಯ್ ಹಂಗ ಮಾಡಿಸ್ತಾ ಇದೀನಲ್ಲ ಕೊಡಮ್ಮ ಏನ್ ಕಾಟ ಹೇಳ್ತಾಳೆ ಅಲ್ಲಿ ಕೊಡ ಪಟ್ಟೆ ಮೇಲೆ ಕಾಟ ಚರಕ್ಕೆ ಅದೆಲ್ಲ ಬೀಜಲ್ಲಿ ಬಿಡಿಸ್ಬಿಡು ಓಯ್ ಫಸ್ಟ್ ಅವ್ರಿಗೆ ಕೊಡಮ್ಮ ನನಗೆ ಬೇಡ ಬೀಜಲ್ಲಿ ಬಿಡಿಸ್ಬಿಡ್ಕೊಡಮ್ಮ ಅವ್ರಿಗೆ ತಿನ್ಸಲ್ಲಿ ಬಾಯ್ಲಿ ಅವ್ರಿಗೆ ಅಸಿಸ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಇವತ್ತು ಗಳಗಳು ಬಂತು ಕಡೆ ಕಡೆ ಹೇಗೋ ಇದೆ ನೀನು ಊಟ ನನಗೆ ಏನು ತಿಂದೆ
ಏನ್ ತಿಂದೆ? ಹ್ಮ್ A few moments later. ಅದಕ್ಕೆ ಬಂದಿದ್ದು ನಮ್ಮಪ್ಪ ತಗೊಳ್ಳೋ ನಂಗಯ್ಯ ನಿಮ್ಮ ಅಯ್ಯನ ಕೈ ಫಸ್ಟ್ ಕೈ ಕಾಲೆಲ್ಲ ಹೊತ್ಬೇಕು ಒಂದ್ ಕಡೆಯಿಂದ ಕಾಲು ಹೊತ್ತು ಸುಸ್ತಾಗ ಎಲ್ಲ ಇನ್ನೇನು ದನ ಕಟ್ಟಿದ ಅದು ಬಂದ್ರೆ ಇನ್ನೇನ್ ಮಾಡ್ತಾರೆ ಮಾಡು. ಆ ಕಡೆ ಕೂತ್ಕೋ, ಆ ಕಡೆಯಿಂದ ಆ ಕಡೆಯಿಂದ ಕೂತ್ಕೊಳ್ಳಮ್ಮ. ಐ ನೀವು ಹೊತ್ರೆ ಅಪ್ಪ ನಿದ್ದೆ ಮಾಡಿದೆ ಗೊತ್ತಾಗಲ್ಲ, ಹಂಗೆ ಮಾಡ್ಬಿಡ್ತದೆ. ಗೊತ್ತು ಕಮ್ಮಿಯಿಂದ 5 ನಿಮಿಷ ಹೊತ್ತು ಗೊತ್ತು ಹಂಗ ಗೊತ್ತದು. ಹೇಳು ಏನಾದ್ರು ಹಾಡು ಹೇಳು. ಮಾಡ್ತೀನಿ ತಗೊಳ್ಳಿ ನನ್ನ ಅಯ್ಯ. ಗೊತ್ತಮ್ಮ ಮಾವು ನಂದಳ ಮೇಲೆ ಗೊತ್ತಮ್ಮ. ಹಂಗ ಗೊತ್ತದು. ಅದು ಯಾರ ಕಾಲ ಹೊತ್ತ ಹುಟ್ಟು ಅಂತಾರ. ಅಯ್ಯಪ್ಪ ಎಸೆಪ್ಪ ಕಾಲು ತೊಡೆ ಮೇಲೆ ಹೇಳ್ತೀನಿ, ಅಮ್ಮನ ತೊಡೆ ಮೇಲೆ ಎಸೆಪ್ಪ. ಅಯ್ಯ ಹಾಕ್ಸ್ಕೊಳಮ್ಮ, ಹಂಗ ಹಾಕ್ಸ್ಕೊಳ. ಯಾಕಮ್ಮ ನನ್ನ ಮಾತು ಕೇಳ ಹಾಕ್ಸ್ಕೊ ಅಲ್ಲು. ಹೇಯ್ ಹಂಗ ಹಾಕ್ಸ್ಕೊಂಡ್ರೆ ಚಿನ್ನ ಕ್ಲೀನ್ ಗೊತ್ತಾಗೋದು ಮತ್ತು ಮಸಾಲೆ ಮಾಡಮ್ಮ. ಒಂದು ಅಡಿಕೆ ತೆಗಿಯಪ್ಪ, ಫುಡ್ ಪಸಂದ್ ಮಾಡಮ್ಮ. ಬೇಕಾ ಬಿಟ್ಟು ಮಾಡ್ತಿದ್ದಿ ಮಾಡು. ನೆಕ್ಸ್ಟು ಅಪ್ಪ ಹೇಳ್ದಂಗೆ ನೀನು ಮಾಡ್ಬೇಕು, ನೀನು ಹೇಳ್ದಂಗೆ ಅಪ್ಪ ಮಾಡ್ಬೇಕು. ಆ ಥರ ಚಾಲೆಂಜ್ ಕೊಡ್ತೀನಿ. ಸೇಯಿಂಗ್ ಎಷ್ಟು ಗಂಗಬೇರಯ್ಯ, ಸೇಯಿಂಗ್ ಎಷ್ಟು ವಸಂತಮ್ಮ ಅಂತ ಅದೆಲ್ಲ ಹೇಳಿದೆಲ್ಲ ಮಾಡ್ಬೇಕು ನೀನು. ಅವಾಗ ಮಾಡಮ್ಮ ಉತ್ತಮ ಆಯ್ತು. ಫೈನಲ್ ಟಚ್ಚು ನಿದ್ದೆ ಬರ್ತದ ಕಳಂಬ್ರಲ್ಲ. ಎಲ್ಲ ಉಂಡು ಬಸ್ವ ನಂಗೊಂದಾಯ್ತು ಪಾಲ್ ಕರ್ದಿ ರೊಟ್ಟೆ ಹಿಂಗೆ ಏನ್ ಬೇಡ ನಾನು ಬೇಡ ಸಮಯ. ಐ ಗೊತ್ತಮ್ಮ ರಟ್ಟೆ ಅಂತ ಒತ್ತು ತಿಳ್ಬೇಡಿ. ಇವಾಗ ಹೇಳ್ದಷ್ಟು ಮಾಡ್ಬೇಕು. ಅಸಿಸ್ಟೆಂಟ್ ನೀನು ಇವತ್ತು ನಾವು ಇವ್ರಂಗೆ ದುಡ್ಕೊಂಬರಲ್ವಾ? ಎಲ್ಲಿ ದುಡ್ಕೊಂಬಂದಿದ್ದಿ? 16 ಮೇಕೆ 14 ದನ ಕರೆಕ್ಟಾಗಿ ಗೊತ್ತು. ಎಡ್ಕೈಗೆ ಅದೇ ಹಂಗೆ ಸೋಂಬೇರಿ ಕೆಲಸ ಮಾಡ್ತಿ. ಹೋಗಲ್ಲ ಮರ್ರಿ. ಅಪ್ಪ ಮನೆ ಕಣತ ನೀನು ಮಾಡ್ತಾನೆ ಇರ್ಬೇಕು. ಮನೆ ಕಣತಕ ಮನೆ ಕಣತಕ ಇನ್ನೊಂದು ನಿದ್ದೆ ಬಂದಿಲ್ಲ ನೋಡಲಿ. ಎದ್ದು ಆಚೆಗೆ ಅಲ್ಲಿ ಆಚೆ ಕಡೆ ಮರಿಕೊಳ್ಳೋದಿ ಭಯ್ಯ ಹೋಗಿದ್ದಿ ಬಾಳಕ ಬಂದು ಗೊತ್ತಮ್ಮ ಕಾಲತ್ತಮ್ಮ. ಅಪ್ಪ ಇಲ್ಲಿ ಎಸಪ್ಪ ಹೇಳ್ತೀನಿ ದೊಡ್ಡ ಮೇಲೆ ಕಾಲ ಎರಡೂ ಮರಿ ನಿಂಗೆ ದೋತೆ ನೀನು ಹಾಕಿಪ್ಪ ಪೂಜೆ ಯಾರಿಗೆ? ನಿಂಗೆ. ನೀನು ಅಸಿಸ್ಟೆಂಟ್ ಕೆಲಸ ಮಾಡ್ಬೇಕಷ್ಟೇ. ಈ ಥರ ಇನ್ಮೇಲಿಂದ ಡೈಲಿ ಇದೇನೇನೆ ಸುಸ್ತಾ ಬಂದಾಗೆಲ್ಲ ಶಿಂದು ಬರ್ತೀನಿ. ಅಪ್ಪ ಇನ್ಮೇಲೆ ಅಸಿಸ್ಟೆಂಟ್ ಕೆಲಸ ಮಾಡ್ಕೊಂತೀನಿ ಪಟೇಲಿ ಥರ ಮಾಡ್ಸ್ಕೊಂತಿ. ಹೇಳಪ್ಪ ಬೇಕನಪ್ಪ ನಿಂಗೆ. ಅಲ್ಲ ಮನ್ಸಿಂದ ಹೇಳ ಅಮ್ಮ ಅಷ್ಟೋಯ್ತು ಮಾಡ್ಸೋಬೇಕಾಯ್ತಾರಲ್ಲ ನೀನು. ಎಲ್ಲ ಕಷ್ಟ ಬೀಳೋರೇನೆ. ಹೌದಾ? ತಮಾಷೆಗಾಗಿ ಅಷ್ಟೇ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ. ನಾವು ಕಷ್ಟ ಬೀಳ ಅವ್ರು ಬೀಳಲ್ವ, ಅವರು ಬೀಳ್ತಾರೆ. ನಮ್ಮ ಅಮ್ಮನೂ ಕಷ್ಟ ಬೀಳ್ಸೋದು ಇಲ್ಲ ಅಂತಲ್ಲ, ಒಂದು ತಮಾಷೆಗೋಸ್ಕರ ನಮ್ಮ ಅಮ್ಮ ಈ ಥರ ಎಲ್ಲ ಮಾಡ್ಕೊಂತಂದರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತದೆ. ಅದಕ್ಕೋಸ್ಕರ ನಿಮಗೆ ಖುಷಿ ಪಡಿಸ್ಬೇಕು ಅಂತ ನಾವು ಮಾಷ್ಟು ಕೆಲಸ ಮಾಡ್ತೀವಿ. ಅದಕ್ಕೆ ಜಾಸ್ತಿ ನಮ್ಮ ಮನೆ ಕೆಲಸ ಮಾಡ್ತದೆ. ಮನೆ ಕೆಲಸ ಅಂದರೆ ತಮಾಷೆ ಎಲ್ಲ. ಹಸಿಯಿಂದೆಲ್ಲ ಅವ್ರದ್ದೇನೆ. ಹಾಲು ಕರೆಯೋದ್ರಿಂದ ಹೇಳಿ ಸಾಯಂಕಾಲವರೆಗೂ ಮೇಯ್ಸ್ಕೊಂಬರೋವರೆಗೂ ಅವ್ರದ್ದೇನೆ. ದನಿ ಮೇವು ಹಂಚಿ ಹುಲ್ ತಂದು ಬಂತು ಹುಲ್ ತಂದು ಹಾಲು ಕರೆದು ಎಲ್ಲ ಪೂರ್ತಿ ಅವ್ರದ್ದೇನೆ. ಎಲ್ಲ ಈಕ್ವಲ್ಲು. ಅವ್ರದ್ದು ಇವ್ರದ್ದು ಏನಂತಿಲ್ಲ. ಒಂದು ದಿವಸ ನಾನು ಅವ್ರಿಗೆ ಮಾಡ್ತೀನಿ ಸೇವೆ. ನಾನು ಅಸಿಸ್ಟೆಂಟು ವಸಂತಮ್ಮ. ಬರಮ್ಮ ನೀನು ಮಾಡು. ಅಪ್ಪಂಗೆ ಮೇಲೆ ಇದೇ ಥರ ಮಾಡ್ಕೊಂತೆ ಡೈಲಿ. ಚೆನ್ನಾಗಿತ್ತಂತೆ, ಒಂದು ಖುಷಿ ಆಯ್ತಂತೆ. ಇನ್ಮೇಲೆ ಇದೇ ಥರ ಮಾಡ್ಬೇಕಂತೆ. ಮಾಡ್ತೀಯಾ? ಬಾ ನಡಿ ರೂಮ್ ಬಿದ್ದೀವಿ ನೀನು. ಕೂಲರ್ ತಗೊಂಡಿದ್ದೆ ಹಿಂಗೆ ತಣ್ಣಗಾಗಲಿ ಅಂತ. ಕೂಲರು ಬಾಯ್ ಮಾಡೋ ಇವತ್ತು ಖುಷಿ ಆಯ್ತಾ ಮಾಡಿದ್ದು, ಸೇವೆ ಮಾಡಿದ್ದು. ಅಷ್ಟೇ. ಟಾಟಾ ಬಾಯ್ ಬಾಯ್. ಬಾಯ್ 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 ಬಾಯ್.